ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಮಹಾಶಿವರಾತ್ರಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಬೆಳಿಗ್ಗೆ ನಾನು ಅಮ್ಮನ ಜೊತೆನೆ ಎದ್ದೆ. ಕಸ ಹೊಡೆದು ನೆಲ ಒರೆಸಿ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ಅಮ್ಮ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರು. ಬೆಳಿಗ್ಗೆ ತಿಂಡಿಗೆ ಹಬ್ಬದ ಅಡ್ಗೆ ಮಾಡೋಣ ಅಂತ ನಾನು ಅಮ್ಮ ಸೇರಿ ಮಾಡ್ತಾ ಇದೀವಿ. ಅಮ್ಮ ಹೋಳಿಗೆಗೆ ಮೈದಾ ಹಿಟ್ಟು ಕಲಿಸ್ತಾ ಇದ್ರು. ನಾನು ಬೋಂಡಕ್ಕೆ ಮತ್ತೆ ಸಾಂಬಾರ್ ಪಲ್ಯಕ್ಕೆಲ್ಲ ಹೆಚ್ಕೊಂಡೆ. ಅನ್ನ ಮಾಡಿ ಅನ್ನಕ್ಕೆ ರಸಂ ಮಾಡಿದೆ. ಹಾಗೆ ಕೋಸಂಬರಿ ಪಲ್ಯ, ಬೋಂಡ, ಹಪ್ಪಳ ಎಲ್ಲ ಮಾಡಿದೆ. ನಾನು ಫಸ್ಟ್ಗೆ ಸೈಡ್ಸ್ ಎಲ್ಲ ಮಾಡಿ ಇಟ್ಕೊಂಡ್ರೆ ಕೊನೆಗೆ ಹೋಳಿಗೆ ಮಾಡ್ಬೋದು, ಬೇಗ ಆಗತ್ತೆ ಅಂತ. ನಾನ್ ಹೋಳಿಗೆ ತಟ್ಕೊಟ್ಟೆ, ಅಮ್ಮ ಬೇಯಿಸಿದ್ರು. ಅಡ್ಗೆ ಎಲ್ಲ ಮಾಡಿ ಊರ್ ದೇವರಿಗೆ ಎಡೆ ಕೊಟ್ಟು ಕಳ್ಸಿದ್ವಿ. ಹಾಗೆ ಅಣ್ಣನು ಸ್ನಾನ ಮಾಡ್ಕೊಂಡ್ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರು. ಮನೇಲಿ ಎಡೆ ಇಟ್ಟು ಪೂಜೆ ಮಾಡಿದ್ರು ಅಣ್ಣ. ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಊಟ ಮಾಡಿದ್ವಿ. ಹೋಳಿಗೆ ಮಾಡಿದ್ದೀನಿ, ಹೋಳಿಗೆ ತಿನ್ಬೇಕು ಅಂತ ಅನ್ಸಲ್ಲ, ಹೋಳಿಗೆ ಖಾಲಿ ಆದ್ಮೇಲೆ ತಿನ್ಬೇಕು ಅಂತ ಅನ್ಸತ್ತೆ. ಇವತ್ತು ನಾನು ಪಾಪು ಎಲ್ಲ ಅತ್ತೆ ಮನೆಗೆ ಹೋಗ್ತಿದೀವಿ. ಸ್ಯಾರಿ ಹಾಕೋಣ ಅಂತ ರೆಡಿ ಮಾಡ್ಕೊಂಡಿದೀನಿ. ಹಾಗೆ ಮಗನ್ಗೆ ಬಟ್ಟೆನೂ ರೆಡಿ ಮಾಡಿದೀನಿ.